ವೀಕ್ಷಕರೇ, ದಿನಾಂಕ 15/9/2024ರಂದು ರಾಜ್ಯ ಸರ್ಕಾರದ ಆದೇಶದಂತೆ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್.ಆರ್. ಗವಿಯಪ್ಪರವರ ನೇತೃತ್ವದಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ರಸ್ತೆಯುದ್ದಕ್ಕೂ ಮಾನವ ಸರಪಳಿ ನಿರ್ಮಿಸಿ ಯಶಸ್ವಿಗೊಳಿಸಿದರು. ಅತ್ಯಂತ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾವೆ. ವಿಶ್ವ ದಾಖಲೆಯನ್ನ ಈಗಿನ ಕರ್ನಾಟಕ ಬರೀತಾ ಇದೆ. ದಯವಿಟ್ಟು ಸರಪಳಿ ಯಾವುದೇ ಕಾರಣಕ್ಕೂ ಕಳಿಸಬಾರ್ದು. ಎಲ್ಲರೂ ಕೂಡ ಸರಪಳಿಯಲ್ಲಿ ಸಾಲಿನಲ್ಲಿ ನಿಂತ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೊಂಡಿ ಕಳಿಸಬಾರದು. ನಮ್ಮ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೊಂದಿಗೆ ಕೈ ಜೋಡಿಸಿ ಸಾಲಲ್ಲಿ ನಿಲ್ಲಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಪುಷ್ಪ ನಮನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಲ್ಲಿಸಲಾಗ್ತಾ ಇದೆ. ದಯವಿಟ್ಟು ಇಲ್ಲಿ ನಡೆದಿರುವಂಥ ಎಲ್ಲ ಬಂಧುಗಳು ಎಲ್ಲೆಲ್ಲಿ ಜಾತಿಗೆ ಅಲ್ಲಲ್ಲಿ ಫಿಲ್ಅಪ್ ಮಾಡಬೇಕು. ಕೈ ಜೋಡಿಸ್ಬೇಕು. ಅಚ್ಚತ್ರ ನಿಂತಿದ್ದಾರೆ, ಸ್ವಲ್ಪ ದೂರ ಸರಿಬೇಕು. ನಿಮ್ಮ ಕೈ ಹಿಡಿಯುವಷ್ಟು ದೂರ ಇರಬೇಕಾಗ್ತದೆ, ಒಂದು ಮಾರು ದೂರ ಇರಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಎಂ.ಎಸ್. ದಿವಾಕರ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವದ ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಬೀದರ್ನ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಸುಮಾರು 2500 ಕಿಲೋಮೀಟರ್ ಮಾನವ ಸರಪಳಿಗೆ ರಾಜ್ಯಾದ್ಯಂತ ಸರಿಸುಮಾರು 30 ಲಕ್ಷಕ್ಕೂ ಹೆಚ್ಚು ರಿಜಿಸ್ಟರ್ ಮಾಡಿಸಿದ್ದು, ನಮ್ಮ ವಿಜಯನಗರ ಜಿಲ್ಲೆಯಲ್ಲಿಯೂ ಕೂಡ 25,000 ಜನ ರಿಜಿಸ್ಟರ್ ಮಾಡಿ ಸುಮಾರು 40,000 ಮಕ್ಕಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಹೇಳಿದರು. ಜೈ ಭೀಮ್. ಈಗ ಮಾನ್ಯ ಶಾಸಕರಾದ ಗವಿಪ್ರಸಾದ್ ಅವರೇ, ಮಿತ್ರರಾದ ಅಕ್ರಮ್ ಅವರೇ, ಹರಿಬಾಬು ಅವರೇ, ಇಮಾಮ್ ಅವರೇ, ಮಾತಾ ಜ್ಯೋತಿ ಮಂಜಮ್ಮ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ಸಂಘ ಸದಸ್ಯಗಳು, ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ಪ್ರಜಾಪ್ರಭುತ್ವ ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವವನ್ನು ಪ್ರಭುತ್ವದ ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸುವ ಸಲುವಾಗಿ ಕರ್ನಾಟಕ ಸರ್ಕಾರ ಬೀದರ್ನ ಬಸವ ಕಲ್ಯಾಣದಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಸುಮಾರು 2500 ಕಿಲೋಮೀಟರ್, ಸುಮಾರು ಈಗಾಗಲೇ 30 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 22,000 ಜನ ರಿಜಿಸ್ಟರ್ ಮಾಡಿ ಸುಮಾರು 40,000 ಮಕ್ಕಳು ಮತ್ತು ಸಾರ್ವಜನಿಕರು. ಮಾತೆ ಮಂಜಮ್ಮ ಜೋಗತಿಯವರು ಮಾತನಾಡಿ, ಪ್ರಜಾಪ್ರಭುತ್ವದ ಅರಿವು ಕೇವಲ ಮಕ್ಕಳಲ್ಲಿ ಮಾತ್ರವಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿಯೂ ಕೂಡ ಬರಬೇಕು ಎಂದು ಸಂದೇಶ ಸಾರಿದರು. ಇವತ್ತು 2400 ಕಿಲೋಮೀಟರ್ ದೂರ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುತ್ತಿರುವುದು ಇದೊಂದು ದೊಡ್ಡ ಮಹತ್ತರವಾದ ಕಾರ್ಯ ಅಂತ ನನಗನ್ಸುತ್ತೆ.
ನನಗೇನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಅಲ್ಲಿಂದ ಬರ್ತಾ ಇರುವಾಗ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಅವಾಗ್ಲೇನೆ ಎಲ್ಲ ತಯಾರಾಗಿ ನಿಂತಿದ್ರು. ಈ ಹುಮ್ಮಸ್ಸು ನಮ್ಮ ಸಾಮಾನ್ಯ ಜನರಲ್ಲೂ ಬರಬೇಕು, ಮಕ್ಕಳೆಲ್ಲ ಅಷ್ಟೇ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಮೊಹಮ್ಮದ್ ಅಕ್ರಮ್ ಅಲಿ ಬಾಷಾರವರು ಹಾಗೂ ವಿಜಯನಗರ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳಾದ ಮಂಜುನಾಥ್ ರವರು ಮತ್ತು ಜಿಲ್ಲೆಯ ದಲಿತ ಪರ ಹೋರಾಟಗಾರರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ವಿವಿಧ ಶಾಲೆಗಳ ವಿದ್ಯಾರ್ಥಿನಿಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅವರು ಕೊಟ್ಟ ಸಂವಿಧಾನದ